ದಿಸ್ ವಿಡಿಯೋ ವಾಸ್ ರೆಕಾರ್ಡೆಡ್ ಬೈ ಡಯಾನಾ. ನೈಟ್ ಟೈಮಲ್ಲಿ ಸಡನ್ ಆಗಿ ಅವಳ ಮನೆ ಹಿಂದೆ ಇದ್ದ ಟ್ರೈಲರ್ಗೆ ಪೊಲೀಸವರು ಬರ್ತಾರೆ. ಬಿಕಾಸ್ ಆ ಟ್ರೈಲರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇದ್ದ. ಆ ವ್ಯಕ್ತಿ ತುಂಬಾ ದಿನದಿಂದ ಹೊರಗಡೆ ಬಂದಿರಲಿಲ್ಲ. ಈ ಇನ್ಸಿಡೆಂಟ್ಸ್ನ ರೆಕಾರ್ಡ್ ಮಾಡಬೇಕಾದ್ರೆ ಶಿ ರೆಕಾರ್ಡೆಡ್ ಸಮಥಿಂಗ್ ಸ್ಟ್ರೇಂಜ್. Wait, they're going up to Tom's place. So wait, you said the light wasn't off? ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಹುಡುಗಿಯ ಶ್ಯಾಡೋನ ನಾವು ನೋಡ್ಬೋದು. ಆ್ಯಂಡ್ ಆ ಪೊಲೀಸ್ ಆಫೀಸರ್ ಅದರ ಮುಂದೆ ಪಾಸ್ ಆದಾಗ ಆ ಶ್ಯಾಡೋ ವ್ಯಾನಿಷ್ ಆಗುತ್ತೆ. ಆ ಟ್ರೈಲರಲ್ಲಿ ಇದ್ದ ವ್ಯಕ್ತಿ ಆ್ಯಕ್ಚುಲಿ 1 ವೀಕ್ ಮುಂಚೆನೇ ಸತ್ತೋಗಿರ್ತಾನೆ. ಪೊಲೀಸ್ ಅವರೇ ಅವನ ಲಾಸ್ಟ್ ರಿಚುವಲ್ಸ್ನ ಮಾಡ್ತಾರೆ ಬಿಕಾಸ್ ಹಿ ವಾಸ್ ಅಲೋನ್. ಡಯಾನಾ ಆ್ಯಂಡ್ ಅವಳ ತಂದೆ ಆ ಟ್ರೈಲರ್ ಒಳಗಡೆ ಹೋಗ್ತಾರೆ ಆ್ಯಂಡ್ ದಿಸ್ ಹ್ಯಾಪನ್ಡ್. Okay. Oh my goodness. Oh, great. Jeez. What was that? ಡಯಾನಾ ಟ್ರೈಲರ್ ಒಳಗಡೆ ಹೋಗ್ತಾ ಇದ್ದಂತೆ ಸತ್ತೋಗಿರೋ ಕಾಗೆ ಮೇಲಿಂದ ಬೀಳುತ್ತೆ. ಡಯಾನಾ ರೆಕಾರ್ಡಿಂಗ್ನ ಕಂಟಿನ್ಯೂ ಮಾಡ್ತಾಳೆ. ಶಿ ವಿಲ್ ಸಿ ಎ ಫ್ರಿಡ್ಜ್. ಅದರ ಮೇಲೆ ಚಿಕ್ಕ ಮಕ್ಕಳು ಮಾಡಿರೋ ಪೇಂಟಿಂಗ್ನ ಸ್ಟಿಕ್ ಮಾಡಿರ್ತಾರೆ. ಇವಾಗ ನಮಗೆ ಡೌಟ್ ಬರುತ್ತೆ, ಏನಾದರೂ ಆ ವ್ಯಕ್ತಿಗೆ ಮಗಳು ಇದ್ದಿದ್ಲ ಅಂತ, ಆ್ಯಂಡ್ ಆ ಮಗಳ ಆತ್ಮನ ಡಯಾನಾ ಲಾಸ್ಟ್ ನೈಟ್ ಕ್ಯಾಪ್ಚರ್ ಮಾಡಿದ್ದ ಅಂತ. ದಿಸ್ ವಿಡಿಯೋ ಈಸ್ ಫ್ರಮ್ ಓಲ್ಡ್ ಏಜ್ ಹೋಮ್ CCTV ಕ್ಯಾಮ್ರಾ. ರ್ಯಾಚಲ್ ಆ್ಯಂಡ್ ಅವಳ ಜೊತೆ ಕ್ಲೀನಿಂಗ್ ಟೀಮ್ ಓಲ್ಡ್ ಏಜ್ ಹೋಮ್ ರೂಮ್ಸ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಇಟ್ ವಾಸ್ ನೈಟ್ ಟೈಮ್. ಸಡನ್ಲಿ ಎಲ್ಲರೂ ಅಲ್ಲಿಂದ ಓಡ್ತಾರೆ ಬಿಕಾಸ್ ದೇ ಹರ್ಡ್ ಅ ಬ್ಯಾಂಗಿಂಗ್ ಸೌಂಡ್. ಇಷ್ಟೇ ಅಲ್ಲ, ನೆಕ್ಸ್ಟ್ ಕ್ಯಾಪ್ಚರ್ ಆಗಿರೋ ಥಿಂಗ್ ಇಸ್ ವೆರಿ ಸ್ಕೇರಿ. ನಾವು ಕ್ಲಿಯರ್ಲಿ ಒಂದು ಮನುಷ್ಯನ ಫುಟ್ ಸ್ಟೆಪ್ಸ್ ಫಾರ್ಮ್ ಆಗೋದನ್ನು ನೋಡ್ಬೋದು. ಆ್ಯಂಡ್ ಅಲ್ಲಿದ್ದ ಆ ಸ್ಪಿರಿಟ್ ಫಸ್ಟ್ ಡರ್ಟ್ ಮೇಲೆ ಕಾಲಿಟ್ಟು ನಂತರ 1 ಸ್ಟೆಪ್ ಫಾರ್ವರ್ಡ್ ಬರುತ್ತೆ. ನ್ಯಾಟ್ಲಿ ವಾಸ್ ಸಿಂಗಲ್ ಪೇರೆಂಟ್. ಅವಳ ಮಗನ ಜೊತೆ ಇರೋದಕ್ಕೆ ಒಂದು ಚಿಕ್ಕ ಮನೆನ ಹುಡುಕ್ತಾ ಇರ್ತಾಳೆ. ಅವಳಿಗೆ ಅವಳ ಬಜೆಟ್ಗಿಂತ ಕಡಿಮೆ ದುಡ್ಡಲ್ಲೇ ಒಂದು ರೆಂಟೆಡ್ ಮನೆ ಸಿಗುತ್ತೆ ಆ್ಯಂಡ್ ಶಿ ವಾಸ್ ಹ್ಯಾಪಿ ವಿತ್ ಇಟ್. ಸ್ವಲ್ಪ ದಿನ ಆದಮೇಲೆ ನ್ಯಾಟ್ಲಿಯ ಮಗ ಅವನಿಗೆ ಕೊಟ್ಟ ಸಪ್ರೇಟ್ ರೂಮಲ್ಲಿ ಮಲ್ಗೋದಕ್ಕೆ ಭಯ ಪಡ್ತಿದ್ದ, ಸೇಯಿಂಗ್ ನನಗೆ ಭಯ ಆಗುತ್ತೆ, ಆ ರೂಮಲ್ಲಿ ಯಾರೋ ಇದ್ದಾರೆ ಅಂತ. ಇದಕ್ಕೆ ನ್ಯಾಟ್ಲಿ ಆ ರೂಮಿನ CCTV ಫುಟೇಜಸನ್ನು ಚೆಕ್ ಮಾಡ್ತಾಳೆ ಆ್ಯಂಡ್ ಶಿ ವಾಸ್ ಶಾಕ್ಡ್. ವಿ ಕ್ಯಾನ್ ಸಿ ಯಾವುದೋ ಒಂದು ಇವಿಲ್ ಎಂಟಿಟಿ ಚಿಕ್ಕ ಹುಡುಗನ ಕಾಲನ್ನು ಪುಲ್ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ಕೇರಿ ಅಂತ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.